ನಮಸ್ಕಾರ ಸ್ನೇಹಿತರೆ. ದೇವದುರ್ಗ ಶಾಸಕಿ ಕರೆಮ್ಮ ಜಿ ನಾಯ್ಕ್ ವಿರುದ್ಧ ಪಕ್ಷದ ಕಾರ್ಯಕರ್ತರೇ ರೊಚ್ಚಿಗೆದ್ದಿದ್ದಾರೆ. ಹಾಗಾದ್ರೆ ಈ ಕರೆಮ್ಮ ಶಾಸಕಿಯಾಗಿದ್ದು ಹೇಗೆ? ಈಕೆಯನ್ನ ದೇವದುರ್ಗದ ದುರ್ಗಿ ಅಂತ ಕರೆಯೋದು ಯಾಕೆ? ಇವರ ಮನೆಗೆ ನುಗ್ಗಿದ್ಯಾಕೆ? ಮರಳು ದಂಧೆಕೋರರು. ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ ಸೇರಿದ್ದು ಯಾಕೆ? ಗಂಡ ಮಕ್ಕಳು ಯಾರು? ಆಸ್ತಿ ಎಷ್ಟಿದೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಕರೆಮ್ಮ ಜಿ ನಾಯಕ್ ಹಿನ್ನೆಲೆ ಏನು? ಕರೆಮ್ಮ ಜಿ ನಾಯಕ್ 1972 ಆಗಸ್ಟ್ 29 ಜನಿಸಿದ್ರು. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಚಿಂತಲಕುಂಟ ಗ್ರಾಮ ಇವರ ಹುಟ್ಟೂರು. ಬಡ ರೈತ ಕುಟುಂಬ ಇವರದ್ದಾಗಿದ್ದು, ತಂದೆ ತಾಯಿಗೆ 7 ಮಂದಿ ಮಕ್ಕಳು. ST ಸಮುದಾಯ ಇವರದ್ದಾಗಿತ್ತು. ಒಂದೊಂದು ಹೊತ್ತು ಉಪವಾಸ ಇರಬೇಕಾದ ಪರಿಸ್ಥಿತಿ ಇತ್ತು. ಇಂಥ ಬಡ ಕುಟುಂಬದಲ್ಲಿ ಜನಿಸಿದ ಕರೆಮ್ಮ ಹುಟ್ಟೂರಲ್ಲೇ ಪ್ರೈಮರಿವರೆಗೆ ಓದಿದ್ರು. ನಂತರ ಪಕ್ಕದ ಊರಿನಲ್ಲಿ ಹೈಸ್ಕೂಲ್ ಸೇರಿ 10ನೇ ಕ್ಲಾಸ್ ಪಾಸ್ ಮಾಡಿದ್ರು. ಆದರೆ ಅಷ್ಟರಲ್ಲಿ ಇವರಿಗೆ ಗೋಪಾಲಕೃಷ್ಣ ಅನ್ನೋ ಸರ್ಕಾರಿ ಉದ್ಯೋಗಿ ಜೊತೆ ಮದುವೆ ಮಾಡಲಾಯಿತು. ಮದುವೆಯಾದ ಬಳಿಕವೂ ಕರೆಮ್ಮಗೆ ಓದೋ ಆಸಕ್ತಿ ಇತ್ತು. ಆದರೆ ಕಾಲೇಜು ಮೆಟ್ಟಿಲು ಹತ್ತಲು ಸಾಧ್ಯ ಆಗಲಿಲ್ಲ. ಆದ್ರೂ ಕರೆಮ್ಮ ಮನೆಯಲ್ಲೇ ಓದಲು ಶುರು ಮಾಡಿದ್ರು. ಡೈರೆಕ್ಟ್ ಆಗಿ PUC ಪರೀಕ್ಷೆ ಕಟ್ಟಿ ಬರೆದು ಪಾಸ್ ಮಾಡಿದ್ರು. ಹೋರಾಟದ ಮೂಲಕ ರಾಜಕೀಯ ಎಂಟ್ರಿ. PUC ಮುಗಿದ ಬಳಿಕ ಕರೆಮ್ಮ ಹೋರಾಟದ ಹಾದಿಯನ್ನ ಹಿಡಿದ್ರು. ಜನರ ಸಮಸ್ಯೆಗಳಿಗೆ ದನಿಯಾಗಲು ಮುಂದಾದ್ರು. ಹೈದರಾಬಾದ್ ಕರ್ನಾಟಕದಲ್ಲಿ ಅಪೌಷ್ಟಿಕತೆ ಮತ್ತು ಭೂಗಳ್ಳರ ವಿರುದ್ಧ ಹೋರಾಟ ಶುರು ಮಾಡಿದ್ರು. ಕಾಲ ಕಳೆದಂತೆ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡು ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. ತಮ್ಮ ಗಂಡನ ಸರ್ಕಾರಿ ಸಂಬಳವನ್ನೇ ಕರೆಮ್ಮ ಹೋರಾಟಗಳಿಗೆ ಬಳಸಿಕೊಳ್ತಿದ್ರು. ಈ ವೇಳೆಗಾಗಲೇ ಕರೆಮ್ಮ ಒಂದು ಹಂತಕ್ಕೆ ಹೆಸರು ಮಾಡಿಯಾಗಿತ್ತು. 2005ರಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಮುಷ್ಟೂರು ಗ್ರಾಮ ಪಂಚಾಯಿತಿಯಲ್ಲಿ ವಿರೋಧವಾಗಿ ಅಧ್ಯಕ್ಷೆಯಾಗಿ ಆಯ್ಕೆಯಾದ್ರು. ಇದಾದ್ಮೇಲೆ ಕಾಂಗ್ರೆಸ್ ಮಹಿಳಾ ವಿಭಾಗದಲ್ಲಿ ತಾಲೂಕು ಅಧ್ಯಕ್ಷೆಯಾಗಿಯೂ ಪಕ್ಷ ಸಂಘಟಿಸಿದ್ರು. ಕರೆಮ್ಮ ನಾಯಕ್ ಕಾಂಗ್ರೆಸ್ ಬಿಟ್ಟಿದ್ದು ಯಾಕೆ? ಕಾಂಗ್ರೆಸ್ ನಾಯಕಿಯಾಗಿ ಕರೆಮ್ಮ ನಾಯಕ್ ದೊಡ್ಡ ಹೆಸರು ಮಾಡಿದ್ರು. ಈ ನಡುವೆ ಜಿಲ್ಲಾ ಪಂಚಾಯಿತಿ ಚುನಾವಣೆ ಬಂತು. ಕರೆಮ್ಮ ಕೂಡ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಆರಂಭದಲ್ಲಿ B ಫಾರ್ಮ್ ಕೊಟ್ಟಿದ್ದ ಕಾಂಗ್ರೆಸ್ ನಂತರದಲ್ಲಿ ವಾಪಸ್ ತಗೊಂಡು ಅವಮಾನ ಮಾಡ್ತು. ಇದರಿಂದ ಬೇಸರಗೊಂಡ ಕರೆಮ್ಮ ಕಾಂಗ್ರೆಸ್ನಿಂದ ಹೊರಗೆ ಬಂದ್ರು. ನಂತರ JDS ಸೇರಿ ರಾಜಕೀಯದ ಹೊಸ ಇನ್ನಿಂಗ್ಸ್ ಶುರು ಮಾಡಿದ್ರು. ಆದರೆ ಅಲ್ಲೂ ಕರೆಮ್ಮಗೆ ನಿರಾಸೆ ಕಾದಿತ್ತು. 2018ರ ವಿಧಾನಸಭೆ ಚುನಾವಣೆಯಲ್ಲಿ ಕರೆಮ್ಮ ದೇವದುರ್ಗ ಕ್ಷೇತ್ರದಲ್ಲಿ ಸ್ಪರ್ಧಿಸಲು ನಿರ್ಧಾರ ಮಾಡಿದ್ರು. ಆದರೆ JDS ಟಿಕೆಟ್ ಕೊಡ್ಲಿಲ್ಲ. ಇದರಿಂದ ಸಿಟ್ಟಿಗೆದ್ದ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರು. ಯಾರು ಕೂಡ ಗೆಸ್ ಮಾಡದ ರೀತಿಯಲ್ಲಿ ಕರೆಮ್ಮ 25,226 ಮತಗಳ ಮೂಲಕ 3ನೇ ಸ್ಥಾನವನ್ನ ಪಡ್ಕೊಂಡ್ರು. 2023ರಲ್ಲಿ JDS ನಿಂದ ಸಿಕ್ಕಿತು ಟಿಕೆಟ್. 2018ರಲ್ಲಿ ಸೋತರು. ಕರೆಮ್ಮ ರಾಜಕೀಯ ಬಿಡಲಿಲ್ಲ. ಹಳ್ಳಿಗೆ ಹೋಗಿ ಜನರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ಕೆಲಸ ಮಾಡಿಕೊಟ್ರು. ಕ್ಷೇತ್ರದಲ್ಲಿ ದೊಡ್ಡದಾಗಿ ಹಬ್ಬಿದ್ದ ಮರಳು ಗಣಿಗಾರಿಕೆ ಮತ್ತು ಮಟ್ಕಾ ದಂಧೆ ವಿರುದ್ಧ ಹೋರಾಡಿದ್ರು. ಈ ನಡುವೆ 2023ರ ವಿಧಾನಸಭೆ ಚುನಾವಣೆ ಬಂತು. ಈ ಚುನಾವಣೆಯಲ್ಲಿ ದೇವದುರ್ಗದ JDS ನಿಂದ ಕಣಕ್ಕೆ ಇಳಿದ ಕರೆಮ್ಮ ಬಿಜೆಪಿಯ ಶಿವನಗೌಡ ನಾಯಕ್ ವಿರುದ್ಧ 34,000ಕ್ಕೂ ಅಧಿಕ ಮತಗಳ ಅಂತರದಲ್ಲಿ ವಿನ್ ಆದ್ರು. ಈ ಮೂಲಕ ಕಳೆದ 2 ದಶಕಗಳಿಂದ ದೇವದುರ್ಗದಲ್ಲಿ ನಡೆಯುತ್ತಿದ್ದ ವಂಶ ರಾಜಕೀಯಕ್ಕೆ ಬ್ರೇಕ್ ಹಾಕಿದ್ರು. ಈ ಚುನಾವಣೆಯಲ್ಲಿ ಕರೆಮ್ಮ ದುಡ್ಡು ಖರ್ಚು ಮಾಡಿರಲಿಲ್ಲ. ಬದಲಿಗೆ ಜನರೇ ದುಡ್ಡು ಒಟ್ಟು ಮಾಡಿ ಆಕೆಯ ಚುನಾವಣೆ ಖರ್ಚು ನೋಡಿಕೊಂಡಿದ್ರು. ಕರೆಮ್ಮಗೆ ನಿರಂತರವಾಗಿ ಜೀವ ಬೆದರಿಕೆ. ಶಾಸಕಿಯಾಗಿ ಆಯ್ಕೆಯಾಗಿದ್ರು ಕರೆಮ್ಮಗೆ ಮರಳು ಮತ್ತು ಮಟ್ಕಾ ದಂಧೆಕೋರರು ಹೆದರ್ತಿಲ್ಲ. ಬದಲಾಗಿ ಶಾಸಕಿಗೆ ಜೀವ ಬೆದರಿಕೆ ಹಾಕ್ತಿದ್ದಾರೆ. ಒಂದೆರಡು ಸಲ ಅಲ್ಲ, ಪದೇ ಪದೇ ಈ ರೀತಿಯ ಘಟನೆಗಳು ನಡೀತಾನೆ ಇವೆ. ಕಳೆದ ತಿಂಗಳಷ್ಟೇ ಇವರ ಮನೆಗೆ ನುಗ್ಗಿ ಕಾಂಗ್ರೆಸ್ ಮುಖಂಡ ಮತ್ತು ಅವನ ಬೆಂಬಲಿಗರು ಜೀವ ಬೆದರಿಕೆ ಹಾಕಿದ್ರಂತೆ. ಈ ಸಂಬಂಧ CCTV ಪ್ರೂಫ್ ಸಮೇತ ಕರೆಮ್ಮ ದೂರು ನೀಡಿದ್ರು. ಈಕೆ ಪ್ರಚಾರಕ್ಕೆ ಹೊರಟ್ರೆ ಕಾರಿನ ಮೇಲೆ ಈಗಲೂ ಕಲ್ಲು ತೂರಾಟ ನಡೆಯುತ್ತೆ. ವಿನ್ ಆದ್ಮೇಲೆ ಬದಲಾದ್ರ ಕರೆಮ್ಮ. ತಾಯಿ ಕರೆಮ್ಮ ಮರಳು ದಂಧೆ ವಿರುದ್ಧ ಹೋರಾಟ ಮಾಡ್ತಿದ್ರೆ ಮಗ ಸಂತೋಷ್ ವಿರುದ್ಧ ಬೇರೆಯದ್ದೇ ಆರೋಪ ಕೇಳಿ ಬಂದಿತ್ತು. ಸಂತೋಷ್ಗೆ ಸೇರಿದ ಮರಳು ಸಾಗಿಸೋ ಟ್ರ್ಯಾಕ್ಟರ್ ಒಂದನ್ನ ಹನುಮಂತರಾಯ ಅನ್ನೋ ಪೇದೆ ತಡೆದಿದ್ರು. ಇದರಿಂದ ಸಿಟ್ಟಿಗೆದ್ದಿದ್ದ ಸಂತೋಷ್ ಪೇದೆಯನ್ನ ಕರೆಸಿ ಹಲ್ಲೆ ನಡೆಸಿದ್ರು. ಈ ಸಂಬಂಧ ಸಂತೋಷ್ ಮತ್ತವರ PA ವಿರುದ್ಧ ಕೇಸ್ ದಾಖಲಾಗಿತ್ತು. ಆದರೆ ಇವೆಲ್ಲ ರಾಜಕೀಯ ಕುತಂತ್ರ ಅಂತ ಕರೆಮ್ಮ ಸಮರ್ಥನೆ ಮಾಡ್ಕೊಂಡಿದ್ರು. ಇನ್ನು ಇದೀಗ ಪಕ್ಷದ ಕಾರ್ಯಕರ್ತರಲ್ಲೇ ಕರೆಮ್ಮ ವಿರುದ್ಧ ಅಸಮಾಧಾನ ಶುರುವಾಗಿದೆ. ಶಾಸಕಿ ಕರೆಮ್ಮ ಕಾರ್ಯಕರ್ತರಿಗೆ ಸ್ಪಂದಿಸುತ್ತಿಲ್ಲ. ಕಾಲ್ ಮಾಡಿದ್ರೆ ರಿಸೀವ್ ಮಾಡಲ್ಲ. ಅವರ ಭೇಟಿಗೆ ಹೋದ್ರೆ ಮಗನ ಮೀಟ್ ಮಾಡಕ್ಕೆ ಹೇಳ್ತಾರೆ ಅಂತ ಕಾರ್ಯಕರ್ತರು ಬೈತಿದ್ದಾರೆ. ಅಷ್ಟೇ ಅಲ್ಲ, ಒಂದ್ ಕಡೆ ಕರೆಮ್ಮ ಮರಳು ದಂಧೆ ವಿರುದ್ಧ ಮಾತಾಡ್ತಾರೆ, ಮತ್ತೊಂದು ಕಡೆ ತಮ್ಮ ಕುಟುಂಬದ ಕಡೆಯಿಂದಲೇ ದಂಧೆ ನಡೀತಿದ್ರು ಸಪೋರ್ಟ್ ಮಾಡ್ತಿದ್ದಾರೆ. ಮಟ್ಕಾ ವಿರುದ್ಧ ಹೋರಾಡೋರು ಮಟ್ಕಾ ಬರೆಯೋರನ್ನೇ ಪಕ್ಕದಲ್ಲಿ ನಿಲ್ಲಿಸಿಕೊಂಡು ಧ್ವಜಾರೋಹಣ ಮಾಡ್ತಾರೆ ಅಂತ ಕಿಡಿಕಾರಿದ್ದಾರೆ.
ಕುಟುಂಬ ಹೇಗಿದೆ, ಆಸ್ತಿ ಎಷ್ಟು? ಕರಮ್ಮ ಜಿ ನಾಯಕ್ ಗೋಪಾಲಕೃಷ್ಣ ಅನ್ನೋರನ್ನ ಮದುವೆ ಆಗಿದ್ದಾರೆ. ಗೋಪಾಲಕೃಷ್ಣ ಸರ್ಕಾರಿ ನೌಕರರಾಗಿದ್ದು ಈಗ ನಿವೃತ್ತರಾಗಿದ್ದಾರೆ. ದಂಪತಿಗೆ ಗೌರಿ ಮತ್ತು ಸಂತೋಷ್ ಅನ್ನೋ ಇಬ್ಬರು ಮಕ್ಕಳಿದ್ದಾರೆ. ಇನ್ನು ಕುಟುಂಬದ ಬಳಿ 98,74,000 ರೂಪಾಯಿಯಷ್ಟು ಆಸ್ತಿ ಇದೆ. ಅದೇ ರೀತಿ 21,59,000 ರೂಪಾಯಿ ಮೌಲ್ಯದ ಸಾಲವೂ ಇದೆ. ಕೃಷಿ ಮತ್ತು ಪತಿಯ ನಿವೃತ್ತ ವೇತನ ಆದಾಯದ ಮೂಲ ಅಂತ ಕರೆಮ್ಮ ಮಾಹಿತಿ ಕೊಟ್ಟಿದ್ದಾರೆ. ಕುಟುಂಬದ ಬಳಿ 200 ಗ್ರಾಂ ಚಿನ್ನಾಭರಣ ಇದ್ದು ಯಾವುದೇ ಕಾರುಗಳಿಲ್ಲ ಅಂತ ಕೂಡ ಘೋಷಿಸಿದ್ದಾರೆ. ಸ್ನೇಹಿತರೆ, ಇದು ದೇವದುರ್ಗ ಶಾಸಕಿ ಕರೆಮ್ಮ ಜಿ ನಾಯಕ್ ಬೆಳೆದು ಬಂದ ಹಾದಿ ಮತ್ತು ಈಗ ಅವರಿಗೆ ಪಕ್ಷದಲ್ಲೇ ವಿರೋಧ ವ್ಯಕ್ತವಾಗ್ತಿರೋದು ಯಾಕೆ ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ. ಪಕ್ಷದ ಕಾರ್ಯಕರ್ತರು ಮಾಡ್ತಿರೋ ಆರೋಪ ನಿಜನಾ? ದೇವದುರ್ಗ ಕ್ಷೇತ್ರದವರು ಯಾರಾದ್ರೂ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.